ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 10ನೇ ದಿನದ ಯುದ್ಧದ ವೃತ್ತಾಂತ. ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಇಲ್ಲಿ ದ್ರೋಣಾಚಾರ್ಯರು ತಮ್ಮ ಮಗನಿಗೆ ಹೇಳ್ತಾ ಇದ್ದಾರೆ, ಅರ್ಜುನ ಯಾವಾಗ ಭೀಷ್ಮರ ಮೇಲೆ ಆಕ್ರಮಣವನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾನೋ, ಈಗ ಭೀಷ್ಮರ ವಧೆ ಆಗೋದು ನಿಶ್ಚಿತ. ಯಾಕಂದ್ರೆ ನನಗೆ ಕೆಲವೊಂದು ಅಶುಭ ಶಕುನಗಳು ನನಗೆ ಕಾಣಿಸ್ತಾ ಇದ್ದಾವೆ. ಅದರಿಂದ ನನ್ನ ಕೈಯಲ್ಲಿ ಧನಸ್ಸು ನಿಲ್ತಾ ಇಲ್ಲ. ಆಮೇಲೆ ಪಾಂಚಜನ್ಯದ ಶಂಖದ ಧ್ವನಿ ಕೇಳಿಸ್ತಾ ಇದೆ, ಗಾಂಡೀವ ಧನಸ್ಸಿನ ಠಂಕಾರ ಕೇಳಿಸ್ತಾ ಇದೆ. ಇದೆಲ್ಲವನ್ನ ನೋಡಿದಾಗ ಅವನು ಭೀಷ್ಮರ ತನಕ ತಲುಪೋದಂತೂ ಗ್ಯಾರಂಟಿ. ಈಗ ಶಿಖಂಡಿ ಮತ್ತೆ ಅರ್ಜುನ ಭೀಷ್ಮರ ಮುಂದೆ ಹೋಗಿ ಅವ್ರ ಜೊತೆ ಸಂಘರ್ಷವನ್ನ ಮಾಡೋದು, ಯುಧಿಷ್ಠಿರನಿಗೆ ಕೋಪ ಬರ್ತಾ ಇರೋದು, ಮತ್ತೆ ನಾನು ಶಸ್ತ್ರವನ್ನ ಬಿಡುವಂತ ಕೆಲಸ ಮಾಡ್ತಾ ಇರೋದು, ಈ 3 ವಿಷಯಗಳು ಕೂಡ ಪ್ರಜೆಗಳಿಗೆ ಅಮಂಗಲದ ಸೂಚನೆಯನ್ನ ಕೊಡುವಂಥದ್ದು ಅಂತ ಹೇಳ್ತಾರೆ. ಅರ್ಜುನ ಮನಸ್ವಿ, ಬಲವಂತ, ಶೂರ, ಅಸ್ತ್ರವಿದ್ಯೆಯಲ್ಲಿ ಪ್ರವೀಣನಾಗಿರುವಂಥವನು, ಆಮೇಲೆ ಶೀಘ್ರವಾಗಿ ಪರಾಕ್ರಮವನ್ನ ತೋರಿಸುವಂಥವನು, ದೂರದಲ್ಲಿರೋದಕ್ಕೆ ಗುರಿ ಇಡುವಂಥವನು, ಮತ್ತೆ ಶುಭಾಶುಭಗಳನ್ನ ತಿಳಿಯುವಂಥವನು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳ್ಕೊಂಡಿರುವಂಥವನು, ಇಂದ್ರನ ಸಹಿತ ಇಡೀ ದೇವತೆಗಳು ಕೂಡ ಇವನನ್ನ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮಗನೇ, ನೀನು ಅರ್ಜುನನ ರಸ್ತೆಯನ್ನ ಬಿಟ್ಟು ಶೀಘ್ರವಾಗಿ ನೀನು ಭೀಷ್ಮರ ರಕ್ಷಣೆಗೋಸ್ಕರ ಹೋಗು. ನೋಡ್ತಾ ಇದೆಯಲ್ಲ ಈ ಭಯಾನಕ ಸಂಗ್ರಾಮದಲ್ಲಿ ಹೇಗೆ ಮಹಾ ಸಂಹಾರವಾಗ್ತಾ ಇದೆ ಅಂತಂದ್ಬಿಟ್ಟು ಅರ್ಜುನನ ಬಾಣಗಳಿಂದ ರಾಜರ ಕವಚಗಳು ಛಿದ್ರವಾಗ್ತಾ ಇದ್ದಾವೆ. ಧ್ವಜಗಳು, ಪತಾಕೆಗಳು, ತೋಮರ, ಧನಸ್ಸು ಮತ್ತೆ ಶಕ್ತಿಗಳೆಲ್ಲ ತುಂಡಾಗ್ತಾ ಇದ್ದಾವೆ. ನಾವು ಭೀಷ್ಮರ ಆಶ್ರಯದಲ್ಲಿದ್ದು ಜೀವನವನ್ನ ನಡೆಸ್ತಾ ಇರುವಂಥವ್ರು, ಅವರ ಮೇಲೆ ಈಗ ಸಂಕಟ ಬಂದಿದೆ. ಅದಕ್ಕೋಸ್ಕರ ನೀನು ವಿಜಯ ಮತ್ತೆ ಯಶಸ್ಸಿನ ಪ್ರಾಪ್ತಿಗೋಸ್ಕರ ಹೋಗು. ಬ್ರಾಹ್ಮಣರ ಬಗೆ ಭಕ್ತಿ, ಇಂದ್ರಿಯ ಸಂಯಮ, ತಪಸ್ಸು ಮತ್ತೆ ಸದಾಚಾರ ಮತ್ತೆ ಸದ್ಗುಣಗಳು ಕೇವಲ ಯುಧಿಷ್ಠಿರನಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಇವನಿಗೆ ಅರ್ಜುನ, ಭೀಮ, ನಕುಲ ಮತ್ತೆ ಸಹದೇವರಂತಹ ತಮ್ಮಂದ್ರು ಸಿಕ್ಕಿರುವಂಥದ್ದು. ಭಗವಂತ ವಾಸುದೇವನು ತನ್ನ ಸಹಾಯದಿಂದ ಇವರನ್ನ ಸನಾತಗೊಳಿಸಿದಾನೆ. ಅಂದ್ರೆ ಇವ್ರಿಗೇನು ಆಗಬಾರ್ದು ಆ ರೀತಿ. ಯಾಕಂದ್ರೆ ಯುಧಿಷ್ಠಿರನಲ್ಲಿ ಒಳ್ಳೊಳ್ಳೆ ಗುಣಗಳಿದೆ. ಬ್ರಾಹ್ಮಣರ ಬಗ್ಗೆ ಅವನಿಗೆ ಭಕ್ತಿ ಇದೆ, ಇಂದ್ರಿಯಗಳ ಸಂಯಮತೆ ಇದೆ, ಅವನಿಗೆ ತಪಸ್ಸಿದೆ ಅವನಲ್ಲಿ, ಮತ್ತೆ ಸದಾಚಾರ ಅಂದ್ರೆ ಒಳ್ಳೆ ಒಂದು ಆಚರಣೆ ಮಾಡ್ತಾನವನು. ಸದ್ಗುಣಗಳು ಎಲ್ಲ ಅವನಲ್ಲಿ ಇರೋದ್ರಿಂದಾನೇ ಅವನಿಗೆ ಅರ್ಜುನನಂತಹ, ಭೀಮನಂತಹ, ನಕುಲ ಸಹದೇವರಂತಹ ತಮ್ಮಂದ್ರು ಸಿಕ್ಕಿದ್ದಾರೆ. ಆಮೇಲೆ ಇಷ್ಟಲ್ಲದೆ ಭಗವಂತ ವಾಸುದೇವನ ಸಹಾಯ ಕೂಡ ಇದೆ. ದುರ್ಬುದ್ಧಿ ದುರ್ಯೋಧನನ ಮೇಲೆ ಯುಧಿಷ್ಠಿರನಿಗೆ ಯಾವ ಕೋಪ ಬಂದಿದೆಯೋ, ಅಂದ್ರೆ ಯುಧಿಷ್ಠಿರನಿಗೀಗ ದುರ್ಯೋಧನನ ಮೇಲೆ ಕೋಪ ಬಂದಿದೆಯಲ್ಲ, ಅದು ಇಡೀ ಭಾರತದ ಪ್ರಜೆಗಳನ್ನೇ ಸುಟ್ಟು ಹಾಕ್ತಾ ಇದೆ. ನೋಡು, ಭಗವಂತ ಶ್ರೀಕೃಷ್ಣನ ಆಸರೆಯಲ್ಲಿರುವಂತ ಅರ್ಜುನ ಕೌರವ ಸೈನ್ಯವನ್ನ ಹರಿತಾ ಈ ಕಡೆ ಬರ್ತಾ ಇದ್ದಾನೆ. ಅಂದ್ರೆ ಏನು, ಆ ಸೈನ್ಯವನ್ನ ಮುಗಿಸ್ತಾ ಈ ಕಡೆ ಬರ್ತಾ ಇದ್ದಾನೆ ಅಂತ, ಅದರಲ್ಲಿ ಹರ್ಕೊಂಡು ಬರ್ತಾ ಇದ್ದಾನ ಅವನು ಅಂತ. ನಾನು ಯುಧಿಷ್ಠಿರನ್ ಮುಂದೆ ಹೋಗ್ತೀನಿ, ಆದರೆ ಅವರ ವ್ಯೂಹದ ಒಳಗಡೆ ನುಗ್ಗೋದು, ಸಮುದ್ರದ ಒಳಗಡೆ ಪ್ರವೇಶ ಮಾಡೋ ಹಾಗೆ ಅದು ತುಂಬಾ ಕಷ್ಟವಾದಂತಹ ಕೆಲಸ. ಯಾಕೆ ಅಂತಂದ್ರೆ ಅರ್ಜುನನ 4 ಕಡೆ ಅತಿರಥ ಯೋಧರು ನಿಂತಿದ್ದಾರೆ. ಸೊ ಅದಕ್ಕೆ ಅದ್ರೊಳಗಡೆ ಹೋಗೋದು ಕಷ್ಟನೇ. ಸಾತ್ಯಕಿ, ಅಭಿಮನ್ಯು, ದೃಷ್ಟದ್ಯುಮ್ನ, ಭೀಮಸೇನ ಮತ್ತೆ ನಕುಲ ಸಹದೇವ ಅವರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ನೋಡು, ಅಭಿಮನ್ಯು ಇನ್ನೊಬ್ಬ ಅರ್ಜುನನ ಹಾಗೆ ಸೈನ್ಯದ ಮುಂದೆ ಹೋಗ್ತಾ ಇದ್ದಾನೆ. ಇಬ್ಬಿಬ್ರು ಅರ್ಜುನರಿದ್ದಾರೆ, ಒಬ್ಬ ಅರ್ಜುನನನ್ನ ತಡೆಯೋದೇ ಕಷ್ಟ. ಇಲ್ಲಿ ಅಭಿಮನ್ಯು ಕೂಡ ಅರ್ಜುನನಷ್ಟೇ ಪರಾಕ್ರಮಿ ಅವನು. ಅದಕ್ಕೋಸ್ಕರ ನೀನು ನಿನ್ನ ಉತ್ತಮ ಅಸ್ತ್ರಗಳನ್ನ ಧರಿಸ್ಕೋ, ಮತ್ತೆ ದೃಷ್ಟದ್ಯುಮ್ನ ಮತ್ತೆ ಭೀಮಸೇನನ ಜೊತೆ ನೀನು ಯುದ್ಧ ಮಾಡೋದಕ್ಕೆ ಹೋಗು. ನನ್ನ ಪ್ರೀತಿಯ ಮಗ ಸದಾ ಜೀವಂತವಾಗಿರೋದು ಯಾರು ತಾನೇ ಇಷ್ಟಪಡೋದಿಲ್ಲ. ಈಗ ತಂದೆಗೆ ಏನು ಇಷ್ಟ ಇರುತ್ತೆ, ತನ್ನ ಪ್ರೀತಿಯ ಮಗ ಜೀವಂತವಾಗಿರಬೇಕು ಅಂತ. ಆದರೂ ಕೂಡ ಈ ಸಮಯದಲ್ಲಿ ಕ್ಷತ್ರಿಯ ಧರ್ಮವನ್ನ ನೆನಪಿಸ್ಕೊಂಡು ನಿನ್ನನ್ನ ನಾನು ನನ್ನಿಂದ ದೂರ ಮಾಡ್ತಾ ಇದ್ದೀನಿ. ನಿನ್ನನ್ನ ಇಲ್ಲಿ ಬಿಟ್ಟು ನೀನು ಅಲ್ಲಿ ಹೋಗಿ ಅವರ ರಕ್ಷಣೆಯನ್ನ ಮಾಡು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಬ್ಬ ಕ್ಷತ್ರಿಯನಾಗಿರುವಂಥವನ ಧರ್ಮ ಏನು ಅನ್ನೋದನ್ನ ನೆನಪಿಸ್ಕೊಂಡು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತನ್ಬಿಟ್ಟು ಈಗ ಭೀಷ್ಮಾಚಾರ್ಯರ ರಕ್ಷಣೆಯನ್ನ ಮಾಡೋದಕ್ಕೋಸ್ಕರ ಅಲ್ಲಿ ಅರ್ಜುನನ ರಕ್ಷಣೆಗೆ ಯಾರ್ಯಾರಿದ್ದಾರೋ ಅವರಲ್ಲಿ ದೃಷ್ಟದ್ಯುಮ್ನ ಮತ್ತೆ ಭೀಮಸೇನನ ಜೊತೆ ನೀನು ಯುದ್ಧ ಮಾಡಿ ಹೋಗು ಅಂತನ್ಬಿಟ್ಟು ಅಲ್ಲಿಗೆ ಕಳಿಸ್ತಾ ಇದ್ದಾರೆ.
ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.